ಗುಡ್ ಮಾರ್ನಿಂಗ್. ಇವಾಗ ಎದ್ದೆ 6:30 ನಿನಗೆ ವಾತಾವರಣ ಎಷ್ಟು ಚಂದ ಐತೆ ಅಲ್ಲಾಗಿರ್ಬೇಕು. ಮಾರ್ನಿಂಗ್ ಎದ್ದು ಬಾಣ್ತಿಗಾಗತ್ತೆ ನೋಡಿ ಗೈಸ್. ನಾನು ತಿಕ್ಕದೆ ಈಗ ಅಡುಗೆ ಮಾಡಬೇಕಲ್ಲ ಗೈಸ್. ಮನ್ಯಾಗ ನಮ್ಮ ಮಮ್ಮಿನ ಪಪ್ಪ ಅವರು ಹೊಲದಾಗ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರ ಸಲಿಂದ ಅಡುಗೆ ಮಾಡಬೇಕು ಗೈಸ್. ಎಗ್ ಮಸಾಲ ಮಾಡತ್ತೀನಿ ಗೈಸ್. ಎಗ್ ಮಸಾಲ ಮಾಡಕತ್ತೀನಿ, ಅದು ಹಾಕಿರ್ತೀನಿ ನೋಡಿ ಗೈಸ್. ಎಗ್ ಮಸಾಲ ಇದು ಹಾಕಿರ್ತೀನಿ ನೋಡಿ. ಈಗ ಹೋಗ್ತೀನಿ ನೋಡಿ ಗೈಸ್. 3 ಗಂಟೆ ಆಗೈತಿ, ಓದಕ್ಕೆ ಹೋಗ್ತೀನಿ. ಇವತ್ತು ಕೆಲಸ ಗ್ಯಾಸ್ ಒಂದು ಆಗಿತ್ತು, ಗ್ಯಾಸಿನ ಮೇಲೆ ಅಲ್ಲಿ ಅಡುಗೆ ಮಾಡಿದ್ರೆ ಗ್ಯಾಸ್ ಆಗ್ಯದ. ಅದಕ್ಕೆ ಒಲೆ ಮೇಲೆ ಮಾಡೀನಿ. ಒಲಿಗೆ ಈ ಕಡೆ ಮಳೆ ಒಂದು ಬರಾಕತ್ತಿ, ಕಟ್ಟಿಗೆ ಎಲ್ಲ ಹಸಿ ಆಗಿಬಿಟ್ಟವ. ಕಣ್ಣೆಲ್ಲ ಉರಿಯೋದು, ಕಣ್ಣಾಗೆಲ್ಲ ಕಣ್ಣು ಉರಿಯೋದು. ಮಾಡಿ ಮಕ್ಕೊಂಡಿದ್ದ 3ಕ್ಕೆ ಎದ್ದು ಬರಾಕತ್ತೀನಿ ಗೈಸ್. ನೋಡು, ನಿನಗೆ ಓದೋದಕ್ಕೆ ಮೂಡ್ ಬರಲ್ಲ ಅಂದರೆ ಲೈಫೇ ನಿನಗೆ ವೆಯ್ಟ್ ಮಾಡ್ತಾ ಕೂತಿರಲ್ಲ. ಓದೋರು ಓದ್ತಿರ್ತಾರೆ, ರ್ಯಾಂಕ್ ಬರೋರು ಬರ್ತಿರ್ತಾರೆ, ಕೆಲಸ ತಗೊಳ್ಳೋರು ತಗೊಳ್ತಿರ್ತಾರೆ. ಆದರೆ ನೀನು ಮೂಡಿಲ್ಲ ಅನ್ನೋ ಒಂದೇ ಒಂದು ರೀಸನ್ ಹೇಳ್ಕೊಂಡು ಹಾಗೆ ಕೂತಿರ್ಬೇಕಾಗತ್ತೆ. ರಿಮೆಂಬರ್, ಇವತ್ತು ಕಷ್ಟ ಅಂತ ನೀನೇನಾದರೂ ಓದಿಲ್ಲ ಅಂದರೆ ನಾಳೆ ದಿನ ನೀನೇ ನಾನು ಓದ್ಬಿಡ್ಬೋದಿತ್ತಲ್ಲ ಅವತ್ತೊಂದಿನ ಕಷ್ಟಪಟ್ಟಿದ್ರೆ ಅಂತ ರಿಗ್ರೆಟ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಒಂದು ಅದನ್ನು ಹೆದರಿಸೋಕೆ ರೆಡಿ ಆಗಿರು, ಇಲ್ಲ ಇವತ್ತೇ ಪ್ರಿಪೇರ್ ಆಗು. ನಿನ್ನ ಫ್ಯೂಚರ್ ನಿನ್ನ ಕೈಲೇ ಇದೆ ಕಣೋ. ಸುಮ್ಮನೆ ಇವಾಗ ಟೈಮ್ ಪಾಸ್ ಮಾಡ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಸುಮ್ಮನೆ ರೀಲ್ಸ್ನ ಸ್ಕ್ರಾಲ್ ಮಾಡಿಕೊಂಡು ಸಮಯ ಕಳೆದಷ್ಟು ನಿನ್ನ ಲೈಫ್ನ ಈ ಗೋಲ್ಡನ್ ಟೈಮ್ನ ಸೀರಿಯಸ್ಲಿ ಮಿಸ್ ಮಾಡ್ಕೊಳ್ತೀಯ. ನಿನ್ನ ಕನಸುಗಳಿಗೆ ನೀನು ನ್ಯಾಯ ಕೊಡಿಸ್ಬೇಕು ಅಂದರೆ ಇವತ್ತು ನಿನ್ನ ಕಷ್ಟಪಡಲೇಬೇಕು. ಆ್ಯಂಡ್ ಇದನ್ನು ಕೂಡ ನಿಂಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಮೋಟಿವೇಶನ್ ಹೇಳ್ತಿದ್ದು ಕೇಳ್ಕೊ. ಅಲ್ಲ ಕಣ್ರು, ಎಷ್ಟು ದಿನ ಅಂತ ನಿಮ್ಮ ಅಪ್ಪ ಅಮ್ಮನ ಹತ್ರ ಫ್ರೀಯಾಗೇ ಎಲ್ಲನೂ ಮಾಡಿಸ್ಕೊಳ್ತಿರ್ತೀರ, ಫ್ರೀಯಾಗೇ ತಿನ್ನೋಕ್ಕೆ ದುಡ್ಡು ಇಸ್ಕೊಳ್ತಿರ್ತೀರ, ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ಒಂದಿನಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನಿಸಿಲ್ವಾ? ಅಥವಾ ಯಾಕೆ ಅವ್ರು ನಮಗೋಸ್ಕರ ಇಷ್ಟು ಕಷ್ಟಪಡ. ಇವಾಗ ಅದು ಭಯಪಟ್ಟು ಮಾಡಿದೆಲ್ಲ ಇದ್ರಾಗ ಬರೆದೆ. ಯಾಕಂದ್ರೆ ಇದು ಬುಕ್ಕ ನಮ್ಮ ತಂಗಿದೈತಿ, ಆಕೆ ಈಗ ಹೊಳಗೆ ಕೊಡ್ಬೇಕಲ್ಲ ಕ್ಲಾಸಿಗೆ, ಅದ್ರ ಸಲಿಂದ ನಾ ಭಯಪಟ್ಟು ಮಾಡಿ ಇದ್ರಾಗ ಬರ್ದೀನಿ. ಮತ್ತು ರಿವಿಷನ್ ಮಾಡೋಕೆ ನಾನು ಬೇಕಾಗ್ತದಲ್ಲ. ಈ ಸದ್ಯ ನೋಡಿ ಗೈಸ್ ಎಲ್ಲ ಓದೀನಿ. ಫ್ರಿಜ್ ತೊಳ್ದೀನಿ, ಈಗ ಅದು ಫ್ರಿಜ್ಜಿಂದೆಲ್ಲ ಸಾಮಾನು ಹಾಕಾಕತ್ತೀನಿ ಗೈಸ್. ಇವಾಗ ಏನು ಮಾಡೋದು ಹೇಳಿ ಗೈಸ್, ಸಾಕು. ಎಲ್ಲ ಸೆಟಪ್ ಮಾಡಿದೆ, ಹಾಕಿದೆ ನೋಡಿ ಗೈಸ್. ಹೀಗಿದೆ ನಮ್ಮ